ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನನ್ನ ಡೇ ಈ ಥರ ಸ್ಟಾರ್ಟ್ ಆಗ್ತಿದೆ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ನನ್ನ ಸೋಮವಾರ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಇವತ್ತು ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ಥರ ಇದೆ ನಮ್ಮದು ಮಾರ್ನಿಂಗ್ ವೈಬ್. ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲ್ ನಾನು ಹೇಳ್ದಾಗೆ ಲೆಮನ್ ಪ್ಲಸ್ ವಾಟರ್, ಹಾಟ್ ವಾಟರ್ ತೊಗೋತೀನಿ. ಸೊ ತೊಗೊಂಡು ನನ್ನ ಡೇ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನಿಮ್ಗೆ ಗೊತ್ತಾಗಿರೋದು ನಾನು ವಾಯ್ಸ್ ಕೊಡೋದ್ರಿಂದ ನಿಮಗೆ ಸ್ವಲ್ಪ ವಾಯ್ಸು ನನಗೆ ಹೊಟ್ಟೋಗ್ಬಿಟ್ಟಿತ್ತು. ಅಂದರೆ ಶೀತ ಆಗಿರೋದ್ರಿಂದ ಸ್ವಲ್ಪ ಫೀವರ್ ಇತ್ತಲ್ವ, ಸೊ ಅದರಿಂದ ಹುಷಾರಾಗ್ಬಿಟ್ಟು ಇವಾಗ ಸ್ವಲ್ಪ ಫೀವರ್ ಏನೋ ಹೋಯಿತು, ಆದರೆ ಶೀತ ನನಗೇನು ಅಂದರೆ ಮಾತಾಡಲಿಕ್ಕೆಲ್ಲ ಇನ್ನೂ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಹೋಮ್ ರೆಮಿಡಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಯಾವುದೂ ಟ್ಯಾಬ್ಲೆಟ್ ಕೂಡ ರೆಫರ್ ಮಾಡಿಲ್ಲ ನನ್ನ ಡಾಕ್ಟರು. ಸೊ ಹಾಗಾಗಿ ಮನೇಲೇ ಹೋಮ್ ರೆಮಿಡಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಇದನ್ನೇ ಟ್ರೈ ಮಾಡ್ತೀನಿ. ನನಗಿದು ವರ್ಕ್ ಆಗಿದೆ. ಸೊ ಹಾಗಾಗಿ ನಾನು ಯಾವಾಗಲೂ ಇದನ್ನೇ ಮಾಡ್ತಿರ್ತೇನೆ. ನೋಡ್ತಾ ಇರ್ಬೋದು ನೀವು, ದೊಡ್ಡಪತ್ರೆ ಅಂತ ಕರಿತೀವಿ ನಮ್ಮ ಕಡೆ ಇದನ್ನು. ಸೊ ಕೆಲವೊಬ್ಬರು ಇದು ಅಜ್ವಾನದ ಎಲೆ ಅಂತಲೂ ಅಂತಾರೆ. ಇದರಲ್ಲಿ ಪಕೋಡ ಕೂಡ ಮಾಡ್ತಾರೆ. ಸೊ ಇದನ್ನು ನಾನು ಬೆಳಗ್ಗೆ ಅಂದರೆ ಹಾಳು ಹೊಟ್ಟೆಗೆ ತೊಗೋತೀನಿ. ಆ್ಯಕ್ಚುಲಿ ಇವಾಗಲೂ ಕೂಡ ನನಗೆ ಅಷ್ಟು ಮಾತಾಡಲಿಕ್ಕೆ ಕಂಫರ್ಟಬಲ್ ಇಲ್ಲ, ಬಟ್ ಸ್ಟಿಲ್ ನಾನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಷ್ಟರಲ್ಲಿ ನಮ್ಮ ಪಾಪನೇ ಎದ್ಬಿಟ್ಟು ಬಂದು ಗೊತ್ತು ಬಂದಿರೋ ನೀವು ಒಬ್ಬರೇ ಅದು ಬರ್ತಾರ ಕಾಳು ತಂದು ನೆಲೆಯ ಅಲ್ಲೇ ಅದು. ಸೊ ಅದನ್ನು ಹೇಗೆ ಅಂತಂದರೆ, ದೊಡ್ಡ ಪತ್ರೆ ಮತ್ತು ಒಂದು ಹೆಸಳು ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಉಪ್ಪು, ಓಕೆನಾ. ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೂ ಕೂಡ ಕೊಡ್ತಾಯಿದ್ದೀನಿ. ಅವರಿಗೆ ಕಷ್ಟ ಆಗ್ತಿತ್ತು ತಿನ್ನಲಿಕ್ಕೆ. ಸ್ವಲ್ಪ ಇದು ಮಾಡ್ತಾಯಿದ್ರು. ಅದೊಂದು ಸ್ವಲ್ಪ ಫಸ್ಟ್ಗೆ ತಿನ್ನುವಾಗ ಕಷ್ಟ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೆ ಅವ್ರ ಎಕ್ಸ್ಪ್ರೆಷನ್ ನೋಡಿ, ಅವ್ರದ್ದು ಒಂದು ಸ್ವಲ್ಪನೂ ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಥರ ನೋಡ್ತಾಯಿದ್ರು. ಕಾಳು. ಸೊ ಅದಾದಮೇಲೆ ಇಲ್ಲಿ ಇವಾಗ ಹಾಲು ಕಾಯೋದಕ್ಕೆ ಫಸ್ಟ್ ಇಡ್ತಾಯಿದ್ದೀನಿ. ಪಾಪು ಎದ್ದು ಬಂದಿದ್ದ ತಕ್ಷಣನೇ ಕೇಳೋದು ಕಾಳು ಕೇಳ್ತಾನೆ, ಕಾಳು ಕಾಳು ಅಂತ. ಅದು ಬಿಟ್ಟರೆ ಹಾಲು ಅಂತ ಇರ್ತಾನೆ ಯಾವಾಗ್ಲೂ. ಸೊ ಹಾಗಾಗಿ ಹಾಲಿಟ್ಬಿಟ್ಟು ಕಾಯೋದಕ್ಕೆ ನಾನು ಟಿಫನಿಗೆ ಏನು ಬೇಕೋ ರೆಡಿ ಮಾಡ್ಕೊತಾ ಇದ್ದೇನೆ. ಇವತ್ತೇನಿಲ್ಲ, ಸಿಂಪಲ್ಲಾಗಿ ಸೋಯಾ ಚಂಕ್ಸ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನೇನು ಬೇಕು ಅನ್ನೋದನ್ನು ಕೂಡ ನಿಮ್ಗೆ ತೋರಿಸಿದ್ದೀನಿ. ನೋಡ್ತಾ ಇರ್ಬೋದು. ಮಿಕ್ಸಿಗೆ ನಾನು ಇದಕ್ಕೆ ಏನು ಗೊತ್ತಾ, ಜಾರ್ಗೆ ಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಳ್ಳೋದು. ಆದರೆ ವಿತೌಟ್ ನೀರು ಹಾಕ್ಕೊಂಡಿಲ್ಲ, ಆಯಿತಾ. ಸೊ ಅದಾದಮೇಲೆ ಆಲ್ ಸ್ಪೈಸಸ್ನ ಹಾಕ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಆ್ಯಸ್ ಯೂಶ್ವಲ್ ಹಾಕ್ಕೊಂಡು ನಾವೇನು ಸ್ಪೈಸಸ್ನ ಹಾಕ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಬೋದು, ಆಯಿತಾ. ಈ ಹಂತದಲ್ಲೇ ನಾನು ಟೊಮೊಟೊನೂ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇವಾಗಲೇ ನಾನು ಏನು ಮಾಡ್ಕೋತೀನಿ, ಸ್ವಲ್ಪ ಒಂದೆರಡು ನಿಮಿಷ ಅದು ಕುಕ್ ಆದಮೇಲೆ ನಾನು ಸಾಲ್ಟನ್ನು ಆ್ಯಡ್ ಮಾಡ್ಕೋತೀನಿ ಇದಕ್ಕೆ. ಸೊ ನಾನು ಈ ಸೈಡಲ್ಲಿ ಸೋಯಾ ಚಂಕ್ಸಿನ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಕೊಂಡಿದ್ದೆ. ಸೊ ಅದನ್ನು ನೀರಲ್ಲಿ ಚೆನ್ನಾಗಿ ಹಿಂಡ್ಕೊಂಡು ಅದು ತೆಕ್ಕೊಂಡು ಇದೇ ಟೈಮಲ್ಲೇ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಸಾಲ್ಟನ್ನು ಇವಾಗಲೇ ಆ್ಯಡ್ ಮಾಡಿಕೊಂಡ್ರೆ, ಬಿಕಾಸ್ ಅದು ಸೋಯಾ ಚಂಕ್ಸ್ ಏನಿರುತ್ತೆ ಸಾಲ್ಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಲ್ವಾ. ಸೊ ಇಟ್ ಟೇಸ್ಟ್ ಗುಡ್, ಆಯಿತಾ. ಸೊ ಅದಾದಮೇಲೆ ಸ್ವಲ್ಪ ಕ್ಯಾರೆಟು. ನಾನು ಬೇರೆ ಯಾವುದೇ ತರಕಾರಿನ ಯೂಸ್ ಮಾಡಿಲ್ಲ. ನಾನು ಮುಂಚೆನೇ ಹೇಳಿದಾಗೆ ವೆರಿ ಸಿಂಪಲ್ ರೆಸಿಪಿ ಇದು. ಸೊ ನೋಡ್ತಾ ಇರ್ಬೋದು, ನಾನು ಜಾರಿಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಅದಕ್ಕೆ ಯಾವುದೇ ಥರದ ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಅದನ್ನು ಡ್ರೈ ಆಗಿಯೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದು ಡಬ್ಬಲ್ ಅಳತೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು
ಕೊತ್ತಂಬರಿ ಹಾಕ್ಕೊಂಡ್ರೆ ಇದು ಮುಗೀತು ಆಯಿತಾ. ಇಷ್ಟೇ, ವೆರಿ ಸಿಂಪಲ್ ಆಯಿತಾ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಮಾತ್ರ. ಸೋಯಾ ಚಂಕ್ಸ್ ಪಲಾವ್ ಅಂತ ಹೇಳಿ ನಿಜವಾಗ್ಲೂ ಆಸಮ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಸೊ ಅದಾದಮೇಲೆ ಸೈಡಿಗೆ ನಾನು ಮಾವಿನ ಹಣ್ಣಿತ್ತಲ್ವ, ಸೊ ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನನ್ನ ಹಸ್ಬೆಂಡ್ಗೆ ಟೈಮೇ ಇರೋದಿಲ್ಲ, ಸಂಜೆ 7:30 8 o'clock ಬರ್ತಾರಲ್ವ. ಸೊ ಆಗ ಹಣ್ಣು ತಿನ್ನೋದೇ ಇಲ್ಲ ಅವರು. ಸೊ ಅದಕ್ಕೆ ಮಾರ್ನಿಂಗೇ ಆದಷ್ಟು ನಾನು ಕೊಟ್ಬಿಡ್ತೀನಿ, ಚೆನ್ನಾಗಿರುತ್ತೆ, ಪಲಾವ್ ಜೊತೆನೂ ಚೆನ್ನಾಗಿರುತ್ತೆ ಅಂಥೇಳಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇವತ್ತು ನನ್ನ ಡೇ ತುಂಬಾ ಒಂಥರ ಪ್ರೊಡಕ್ಟಿವ್ ಆ ಥರ ಇತ್ತು ಆ್ಯಕ್ಚುಲಿ ನನಗೆ. ಯಾಕೆಂದರೆ ನನಗೆ ಮಾರ್ನಿಂಗೇ ನನ್ನ ಪಾಪು ಎದ್ದು ತುಂಬ ಚಿಲ್ಲಾಗಿದ್ದ. ಸೊ ಹಾಗಾಗಿ ಒಂಥರ ಪ್ರೊಡಕ್ಟಿವ್ ಥರನೇ ನನಗೆ ಫೀಲ್ ಆಯಿತು. ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೆ ಆ್ಯಕ್ಚುಲಿ ಕಟ್ ಮಾಡಲಿಕ್ಕೆ ಅಂಥೇಳಿ. ಅದ್ರಲ್ಲಿ 1 ಮಾವಿನ ಹಣ್ಣು ಕೆಟ್ಟೋಗಿತ್ತು, ನಿಮಗೂ ಕೂಡ ತೋರಿಸ್ದೆ ನಾನು. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ಸ್ವೀಟು, ನನ್ನ ಹಸ್ಬೆಂಡಿಗೆ ಸ್ವೀಟು ಅಂದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಕೊಟ್ಟು ಕಳಿಸ್ದೆ ನಾನು. ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು. ಅದಾದಮೇಲೆ ಸ್ವಲ್ಪ 9:30 10 o'clock ಆಗಿತ್ತು. ಪಾಪಗೆ ಊಟ ಮಾಡಿಸ್ತಾಯಿದ್ರು ನಮ್ಮ ಅಜ್ಜಿ. ನಮ್ಮ ತಾತ ಕೂಡ ಕಸ ಗುಡಿಸ್ತಾಯಿದ್ರು. ಅದ್ರ ಜೊತೆಗೆ ಇವನು ಕೂಡ ನಾನು ಗುಡಿಸ್ತೀನಿ ಅಂತ ಹೋಗ್ತಾ ಇದ್ದೆ. ಎಲ್ಲಿ ಹೋಗ್ತಾರೋ ಅಲ್ಲಿ ಎಲ್ಲ ಹೋಗ್ತಾ ಇದ್ದ ಆಯಿತಾ. ಈಚೆ ಹೋದ್ರೂ ಬಿಡ್ತಾ ಇರಲಿಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾನು ಝೂಮ್ ಮಾಡಿದ್ದೀನಿ. ಅವ್ನು ಏನೂ ಗುಡಿಸೋದಿಲ್ಲ ಆಯಿತಾ. ನಮ್ಮ ತಾತ ಎಲ್ಲ ಒಂದು ಕಡೆ ಗುಡಿಸಿರ್ತಾರೆ ಅಂದ್ಕೊಳ್ಳಿ, ಅದೆಲ್ಲ ಹರಡೋದು ಅವ್ನ ಕೆಲಸ ಅಷ್ಟೇ. ಅವ್ನಿಗೆ ಅದೇ ಬೇಕಿರೋದು, ಅದೇ ಆಟ ಅವನಿಗೆ ಒಂಥರ ಆಯಿತಾ. ಅವ್ನಿಗೊಬ್ರಿಂದೇ ಇರಲೇಬೇಕು, ಯಾಕಂದರೆ ಭಯ ಆಗುತ್ತೆ. ಅಂದರೆ ಈಚೆ ರೋಡಲ್ಲಿ ಯಾವುದಾದ್ರು ವೆಹಿಕಲ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಸ್ವಲ್ಪ ಹಿಂದೆನೇ ಇರಬೇಕು. ಅದಾದಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನನ್ನ ದೇವ್ರ ಮನೆ ಹೇಗಿತ್ತು ಅಂತ. ಅಂದರೆ ಯಾಕಂತಂದರೆ 1 month ನಾನು ಇರಲಿಲ್ಲ ಮನೇಲಿ ಅಲ್ವಾ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಬರೀ ದೀಪ ಹಚ್ಚೋದು, ಡ್ಯೂಟಿಗೆ ಹೋಗೋದು ಈ ಥರ ಮಾಡ್ಕೊಂಡಿದ್ರು. ಅದರಿಂದ ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲಿ ಹೇಗಿರುತ್ತೋ ನನ್ನ ಮನೆ ಕೂಡ ಹಾಗೇ ಇತ್ತು. ಸೊ ಬಂದುಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ನಾನು ಹೋದ ಮಂಡೇನೇ ನಿಮಗೆ ತೋರಿಸ್ಬೇಕಿತ್ತು, ಬಿಕಾಸ್ ನನಗೂ ಹುಷಾರಿಲ್ದಿರೋ ಕಾರಣ ನಾನು ಏನು ಕೂಡ ವೀಡಿಯೋಸ್ ಕೂಡ ಮಾಡಿರಲಿಲ್ಲ. ಈವನ್ ನನಗೆ ಯಾವುದೇ ಕೆಲಸನೂ ನಾನು ಮಾಡಿರಲಿಲ್ಲ. ಪಾಪಗೂ ಹುಷಾರಿರಲಿಲ್ಲ, ನನ್ನ ಹಸ್ಬೆಂಡ್ಗೂ ಕೂಡ ಹುಷಾರಿರಲಿಲ್ಲ, ನನಗೂ ಕೂಡ ಹುಷಾರಿರಲಿಲ್ಲ. ಸೊ ಹಾಗಾಗಿ ತುಂಬ ಫೀವರ್ ಇದ್ದಿರೋದ್ರಿಂದ ನಾನು ಯಾವುದೇ ಕೆಲಸನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಈ ಮಂಡೆ ನಾನು ನಿಮಗೆ ಶೋ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದೇವ್ರು ತಿಕ್ಕೋದಕ್ಕೆ ಯಾವುದೇ ಲೆಮನ್ ತೊಗೊಂಡಿಲ್ಲ, ಅಥವಾ ಹುಣಸೆಹಣ್ಣು ಕೂಡ ತೊಗೊಂಡಿಲ್ಲ. ಪೀತಾಂಬರ ಪುಡಿನ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿವರೆಗೂ ನಾನು ಟ್ರಿಕ್ನ ಫಾಲೋ ಮಾಡಿರೋದು ಅಂತಂದರೆ, ನಾನು ಹಸಿ ಮಾಡ್ಕೊಳ್ಳೋದಿಲ್ಲ ಆಯಿತಾ. ಯಾವುದೇ ದೇವ್ರು ತಿಕ್ಕುವಾಗ ಈ ಥರ ಇದು ತಾಮ್ರದ್ದು ಅಥವಾ ಹಿತ್ತಾಳೆ ಏನೋ ತಿಕ್ಕುವಾಗ ಕೈನ ಮಾತ್ರ ವೆಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದು ಡ್ರೈಯಲ್ಲೇನೇ ನಾನು ಪೌಡ್ರನ್ನ ತೊಗೊಂಡು ತಿಕ್ತೀನಿ. ನೋಡ್ತಾ ಇರ್ಬೋದು ನಿಮಗೆ ನಾನು ಶೋ ಮಾಡಿದೆ, ಆ ಥರ ಬ್ಲ್ಯಾಕ್ ಎಲ್ಲ ಇರೋದೆಲ್ಲ ಹಾಗೆ ಅಂಟ್ಕೊಳ್ಳುತ್ತೆ ಕೈಗೆ, ನೀಟಾಗಿ ವಾಶ್ ಆಗುತ್ತೆ ಆಯಿತಾ. ಇದನ್ನು ನೀವು ಫಾಲೋ ಮಾಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ನೋಡಿ, ನಮ್ಮದು ದೇವರೇನು ಅಷ್ಟೊಂದು ಇಲ್ಲ, ಸ್ವಲ್ಪನೇ ನಾನು ಇಟ್ಕೊಂಡಿದ್ದೀನಿ. ಸೊ ಇರೋದ್ರಲ್ಲೇ ನೀಟಾಗಿ ಮಾಡ್ಕೊಳ್ಳೋದೇ ನನ್ನ ಕೆಲಸ ಆಯಿತಾ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಟೈಮ್ ತೊಗೊಂಡಿದ್ದೀನಿ ನಾನು ವಾಶ್ ಮಾಡಲಿಕ್ಕೆ ಅಂತ. ಅಷ್ಟು ಟೈಮ್ ತೊಗೊಂಡ್ರೆ ಅಷ್ಟು ಕ್ಲೀನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರ್ಬೋದು, ಪಾಪು ನನಗೆ ಕೆಲಸ ಮಾಡ್ಲಿಕ್ಕೆ ಟೈಮ್ ಕೊಡೋದಿಲ್ಲ ಅವನು. ಆ್ಯಕ್ಚುಲಿ ನಾನು ಯಾವಾಗಲೂ ಅವ್ನು ಮಲ್ಕೊಂಡಾಗ ಕೆಲಸ ಮಾಡ್ಕೋತಿದ್ದೆ. ಬಟ್ ಇವಾಗ ಅಜ್ಜಿ ತಾತ ಇದ್ದಾರಲ್ವ, ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಆದ್ರೂ ಅವನು ಆವಾಗ ಬರ್ತಿರ್ತಾನೆ, ನನಗೆ ತೊಂದರೆ ಕೊಡ್ತಾನೆ ಇರ್ತಾನೆ, ಅಮ್ಮ ಅದು ಬೇಕು ಇದು ಬೇಕು ಅಂತ. ಆ್ಯಕ್ಚುಲಿ ನಾನು ವೀಡಿಯೋನೂ ಮಾಡ್ತಿರ್ತೀನಿ ಅಲ್ವಾ. ಸೊ ನನಗೆ ಆವಾಗ ಸ್ವಲ್ಪ ತೊಂದರೆ ಅನಿಸುತ್ತೆ ಅಷ್ಟೇ, ಇಲ್ಲ ಅಂತಂದರೆ ನನಗೇನು ಅಷ್ಟು ತೊಂದರೆ ಅನಿಸೋದಿಲ್ಲ ಆಯಿತಾ. ಸೊ ಅವನದೇ ನನಗೆ ತುಂಬ ಟೈಮ್ ಹೊರ್ಟೋಗ್ಬಿಡುತ್ತೆ, ನನಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇನೆ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ತೊಳ್ಕೊಳ್ಳೋದೇ ಅಷ್ಟೇ. ಸೋಮವಾರ ಅಂತಂದರೆ ಎಲ್ಲರ ಮನೇಲೂ ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ. ಸೊ ಅದೇ ಥರ ನಮ್ಮಲ್ಲಿ ಕೂಡ ವಿಶೇಷವಾಗೇ ಇರುತ್ತೆ. ಏನೆಲ್ಲ ಡೀಪ್ ಕ್ಲೀನಿಂಗ್ ನಡೀತಾ ಇರುತ್ತೆ ಅಷ್ಟೇ ಸೋಮವಾರ ಮತ್ತು ಶುಕ್ರವಾರ.
ಅದರಲ್ಲೂ ಈ ಸಲ ಯಾಕೆ ಇಷ್ಟೊಂದು ನಾನು ತೋರಿಸಿದ್ದೀನಿ ಅಂತಂದರೆ, ಆ್ಯಸ್ ಯೂಶ್ವಲ್ ನಾನು 1 ಮಂತ್ ಇರಲಿಲ್ಲ ಅನ್ನೋದು ನಿಮಗೆ ಹೇಳಿದ್ದೀನಿ ಕೂಡ ನಾನು. ಸೊ ಹಾಗಾಗಿ ತುಂಬಾ ಒತ್ತಿ ತಿಕ್ಕಬೇಕಾಗಿತ್ತು. ತುಂಬ ಹೊತ್ತು ಟೈಮ್ ತೊಗೊಂಡೆ ನಾನು ಕ್ಲೀನ್ ಮಾಡಲಿಕ್ಕೆ ದೇವ್ರನ್ನ. ಅದೇ ಸ್ವಲ್ಪನೇ ದೇವ್ರಿದ್ರೂ ಕೂಡ ತುಂಬ ಹೊತ್ತು ಟೈಮ್ ತೊಗೊಂಡೆ ನಾನು ಕ್ಲೀನ್ ಮಾಡಲಿಕ್ಕೆ. ಡೀಪ್ ಕ್ಲೀನಿಂಗ್ ಎಲ್ಲ ಇತ್ತಲ್ವ, ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತೇಳಿ. ಒಂದ್ಸಲ ನಾನು ಪೀತಾಂಬರಿ ಪುಡಿಯಿಂದ ವಾಶ್ ಮಾಡಿದ್ದೀನಿ. ಅದಾದಮೇಲೆ ವಾಟರಿಂದ ಅಂದರೆ ಡ್ರೈಯಿಂದ ನಾನು ವಾಶ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದಾದಮೇಲೆ ವಾಟರಿಂದ ವಾಶ್ ಮಾಡ್ಕೋತೀನಿ, ಆಮೇಲೆ ಲಿಕ್ವಿಡಿಂದ ವಾಶ್ ಮಾಡ್ಕೋತೀನಿ. ಸೊ ಈ ಥರ 3 ಟೈಮ್ಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ ಅಂತ. ಜಿಡ್ಡು ಅಥವಾ ಆ ಥರ ಏನೂ ಇರೋದಿಲ್ಲ ಆಯಿತಾ. ನೀವು ಇದನ್ನು ಫಾಲೋ ಮಾಡಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಾವು ಯಾವಾಗಲಾದರೂ ಪೂಜೆ ಮಾಡುವಾಗ ಏನಾದರೂ ಒಂದು ಕಡಿಮೆ ಅಂತ ಅನ್ನಿಸ್ತಾ ಇರುತ್ತೆ. ಅಂತಂದರೆ ನಮಗೆ ಪೀಸ್ಫುಲ್ ಅಂತ ಅನಿಸೋದೇ ಇಲ್ಲ. ಸೊ ನಮಗೆ ಯಾವಾಗ ನಮ್ಮ ಮನಸ್ಸು ತುಂಬಾ ಕೂಲಾಗಿರುತ್ತೆ, ಸಮಾಧಾನವಾಗಿರುತ್ತೆ, ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ನಮ್ಮ ದಿನಗಳು ಅಥವಾ ನಮ್ಮ ಮನಸ್ಸಿನ ಎಲ್ಲ ಒಂದು ಸಿಚುವೇಶನ್ ಕೂಡ. ಸೊ ಆಗ ಮಾತ್ರ ನಾವು ಮಾಡಿದ್ದ ಪೂಜೆ ಆಗಲಿ ಅಥವಾ ನಾವು ಏನೇ ಮಾಡಿರಲಿ ಮನೇಲಿ, ಅದು ನಮಗೆ ಒಂದು ಒಳ್ಳೆ ಸ್ಯಾಟಿಸ್ಫೈ ಕೊಡುತ್ತೆ. ಇದು ನಾನು ಅಂದ್ಕೊಂಡಿರೋದು, ನಾನು ನಂಬ್ಕೊಂಡಿರೋದು ಆಯಿತಾ. ಇದು ಏನೇ ಅಂತಂದರೆ, ಇವಾಗ ನಾನು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ನನಗೆ ನನ್ನ ಮನಸ್ಸು ಖುಷಿಯಾಗಿಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ನನ್ನ ಮನಸ್ಸು ಏನೋ ಒಂಥರ ಬೇಜಾರಲ್ಲಿತ್ತು ಅಂದ್ಕೊಳ್ಳಿ. ಸೊ ಆವಾಗ ನಾನು ಎಷ್ಟೇ ಪೂಜೆ ಮಾಡಿದ್ರು ಅಥವಾ ನಾನು ಎಷ್ಟೇ ಹೋಮ ಮಾಡಿದ್ರು ಕೂಡ ನನಗೆ ಅಷ್ಟು ಫೀಲ್ ಆಗೋದಿಲ್ಲ. ಇನ್ನೂ ಏನೋ ಕಡಿಮೆ ಆಗಿದೆ, ಇನ್ನೂ ಏನೋ ಬೇಕಿತ್ತು ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ. ಅದು ನನ್ನ ಓನ್ ಫೀಲಿಂಗ್ ಆಯಿತಾ. ನನಗೆ ಈ ಥರ ಪರ್ಸ್ನಲ್ಲಾಗಿ ಅನಿಸಿದೆ. ನಂಗೆ ಯಾವತ್ತೂ ಕೂಡ ಆ ಥರ ನಾನು ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಪ್ಪ ಇವತ್ತು, ಖುಷಿ ಆಯಿತು ಅನ್ನೋ ಥರ ಅನಿಸಿರೋದೇ ಇಲ್ಲ. ಯಾವಾಗ ನನ್ನ ಮನಸ್ಸು ಒಂದು ಸ್ವಲ್ಪ ಸ್ಯಾಟಿಸ್ಫೈ ಇರೋದಿಲ್ಲ ನೋಡಿ, ಆ ಟೈಮಲ್ಲಿ. ಇನ್ನು ಬೇರೆ ಟೈಮಲ್ಲಿ ನಾನು ಖುಷಿಯಾಗಿದ್ದೆ ಅಥವಾ ನಾನು ಫುಲ್ ಹ್ಯಾಪಿಯಾಗಿದ್ದೀನಿ ಅಂತ ಅಂದ್ಕೊಳ್ಳಿ, ಅವಾಗ ಮನೇಲಿ ಒಂದು ಹೂವು ಇರಲಿ ಅಥವಾ ಏನೋ ಇಲ್ಲದೇ ಇರಲಿ, ನಾನು ಹೆಂಗೋ ಪೂಜೆ ಮಾಡಿದ್ರು ಕೂಡ ನನ್ನ ಮನಸ್ಸು ಖುಷಿಯಾಗಿರುತ್ತೆ. ಸೊ ಅದು ನಮ್ಮ ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಈ ಥರ ನಮ್ಮ ದಿನಗಳು ನಡೀತಾ ಇರುತ್ತೆ. ಎಲ್ಲ ದಿನವೂ ಒಂದೇ ದಿನವೇ ಒಳ್ಳೆತನನೇ ಇರೋದಿಲ್ಲ, ಗುಡ್ ವೈಬ್ಸೇ ಇರೋದಿಲ್ಲ, ಬ್ಯಾಡ್ ವೈಬ್ಸೇ ಇರೋದಿಲ್ಲ. ಎಲ್ಲ ದಿನವೂ ಒಂದೊಂದೇ ಥರ ಮಿಕ್ಸ್ ಆಗಿರೋ ಥರ ದಿನಗಳು ನಮಗೆ ಸಿಗ್ತಾ ಹೋಗುತ್ತೆ. ಸೊ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ರಿಯಾಲಿಟಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗಬೇಕು ಅನ್ನೋದು ನನ್ನ ಒಂದು ಹೋಪು. ಸೊ ನೀವೇನು ಹೇಳ್ತೀರಾ ಇದಕ್ಕೆ ಕಮೆಂಟ್ ಮಾಡಿ ಆಯಿತಾ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಎಲ್ಲನೂ ವಾಶ್ ಮಾಡಿಕೊಂಡು ಪೂಜೆನೂ ನಾನು ಸ್ನಾನ ಮಾಡಿಕೊಂಡು ಪೂಜೆನೂ ಮಾಡೋದಕ್ಕೆ ಬಂದೆ.
ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನಾನು ಯಾವಾಗಲೂ ಇದೇ ಥರ ಪೂಜೆ ಮಾಡ್ತೀನಿ. ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಆಯಿತಾ. ಈ ಥರ ಪೂಜೆ ಮಾಡಿದಾಗ ಎಲ್ಲರ ಮನೆಯಲ್ಲೂ ಒಂಥರ ಪಾಸಿಟಿವ್ ವೈಬೇ ಅದು ಒಂದು ಫೀಲ್ ಆಗ್ತಿರುತ್ತೆ. ನಮ್ಮ ಮನೇಲಂತೂ ಯಾವಾಗ್ಲೂ ಮಂಡೇ ಮತ್ತು ಫ್ರೈಡೇ ಯಾವಾಗಲೂ ಈ ಥರನೇ ಇರುತ್ತೆ. ಇನ್ನು ಉಳಿದ ದಿನ ಬರೀ ಅಂದರೆ ನೈವೇದ್ಯಕ್ಕೇನೂ ಇಡೋದಿಲ್ಲ ನಾನು. ಅದು ಬಿಟ್ಟರೆ ಬರೀ ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿರ್ತೀವಿ, ಹೂವೆಲ್ಲ ಇಟ್ಟು ನಾರ್ಮಲಾಗಿ. ಬಟ್ ಮಂಡೇ ಮತ್ತು ಫ್ರೈಡೇ ಅಂತ ಬಂದಾಗ ಇಟ್ಸ್ ವೆರಿ ಸ್ಪೆಷಲ್ ಆಯಿತಾ. ಸೊ ಅದೇನಿದೆಯಾ ಅಂತ ಗೊತ್ತಿಲ್ಲ ಆಯಿತಾ. ಈ ಥರ ನಮ್ಮ ಮನೇಲಿ ಪೂಜೆ ಇರುತ್ತೆ, ನಮ್ಮ ಮನೇಲಿ ಯಾವಾಗ್ಲೂ ಅಷ್ಟೇ. ನಿಮಗೆ ಆಲ್ರೆಡಿ ತೋರಿಸಿದ್ದೆ ಕೂಡ ನಾನು ನನ್ನ ಅಮ್ಮನ ಮನೇಲಿ ಕೂಡ ಹೇಗೆ ಪೂಜೆ ಮಾಡಿದ್ದೆ, ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ. ಸೊ ಹಾಗಾಗಿ ನಾನು ನಮ್ಮ ಮನೇಲಿ ಹೇಗಿರುತ್ತೆ, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಒಂದು ಚಿಕ್ಕ ಪುಟಾಣಿ ರಾಟಿ ಇಟ್ಕೊಂಡಿದ್ದೀವಿ ಆಯಿತಾ. ಇದು ನನ್ನ ಅಪ್ಪನ ಮನೆಯಿಂದಲೇ ತೊಗೊಂಡು ಬಂದಿದ್ದು. ಸೊ ಹಾಗಾಗಿ ಅದನ್ನು ಕೂಡ ಪೂಜೆ ಮಾಡಿಕೊಂಡು ಬಾಗಿಲಿಗೆ ಕೂಡ ಹೂವು, ಯಾಕಂದರೆ ಇವಾಗ ನಾನು ರಂಗೋಲಿ ಹಾಕೋದನ್ನೇ ಫುಲ್ಲಾಗಿ ಬಿಟ್ಬಿಟ್ಟಿದ್ದೀನಿ. ಸೊ ಯಾಕೆ ಅಂತಂದರೆ ಪಾಪು ಇರೋದ್ರಿಂದ ಅವನು ಸುಮ್ಮನೆ ಇರೋದಿಲ್ಲ ಆಯಿತಾ. ಸೊ ಎಲ್ಲ ಹೋಗ್ಬಿಟ್ಟು ಅಳಿಸ್ತಾನೆ ಇರ್ತಾನೆ. ಸೊ ಹಾಗಾಗಿ ಸುಮ್ಮನೆ ಅಳಿಸೋದೆಲ್ಲ ಬೇಡ ಅಂದ್ಬಿಟ್ಟು ನಾನು ಹಾಕೋದನ್ನೇ ಬಿಟ್ಟಿದ್ದೀನಿ. ಸೊ ಪೇಂಟಿಂಗಲ್ಲಿ ಹಾಕಿ ಬಿಟ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಮಧ್ಯಾಹ್ನದ ಲಂಚ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸಿಂಪಲ್ಲಾಗಿ ಅನ್ನ ಸಾಂಬಾರನ್ನ ತೋರಿಸಿದ್ದೀನಿ. ಸೊ ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಸ್ಯಾಂಡ್ವಿಚ್ ಮಾಡೋಣ, ವೆಜ್ ಸ್ಯಾಂಡ್ವಿಚ್ಚು ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಿಮಗೂ ಕೂಡ ನಾನು ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಮುಂದೆ ಹೇಳ್ತೀನಿ ಆಯಿತಾ. ಏನೇನು ಬೇಕು ಅನ್ನೋದನ್ನು ಕೂಡ ಟೊಮೊಟೊ, ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಚಿಲ್ಲಿ, ಹಾಫ್ ಲೆಮನ್ನು ಪ್ಲಸ್ ಪನ್ನೀರು. ಸೊ ಇಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನಾನು ರೆಡ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ. ನಿಮ್ಗೆ ವೆಜ್ ಅಂತ ಅಂದಮೇಲೆ ಇದರಲ್ಲಿ ನೀವು ಕಾರ್ನರು ತೊಗೊಳ್ಳಿ, ಅಥವಾ ಗ್ರೀನ್ ಕ್ಯಾಪ್ಸಿಕಮ್ ಅಥವಾ ರೆಡ್ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಿಜ ನನಗೆ ಲಿಟ್ರಲಿ ಈ ಥರ ನಾನು ಫಸ್ಟ್ ಟೈಮ್ ಮಾಡಿದಾಗಲೂ ನನಗೆ ಈ ಥರ ಟೇಸ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮ ಮುಂದೆ ಇನ್ನೂ ಹೇಳ್ತೀನಿ ನಾನು. ಸೊ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಫ್ ಲೆಮನ್ ಕೂಡ ಇವಾಗಲೇ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಇದಾದಮೇಲೆ ಇದಕ್ಕೆ ನಾನು ಕೆಚಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕೆಚಪ್ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಪಿಜ್ಜಾ ಆರೋಗ್ಯನೋ ಅಂತ ಬರುತ್ತೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಿಮ್ಮ ಆಪ್ಷನಲ್ಲು, ಇದು ನನ್ನ ಹತ್ರ ಇರೋದ್ರಿಂದ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಹಾಫ್ ಸ್ಪೂನ್ಗಿಂತ ಇನ್ನೂ 1/4 ಸ್ಪೂನೇ ತೊಗೊಳ್ಳಿ. ಸೊ ಅದು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಪೌಡರ್. ಅದಾದಮೇಲೆ ರುಚಿ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು, ಸೊ ಇಲ್ಲಿ ನಾನು ಇನ್ನೊಂದು ಆಪ್ಷನಲ್ಲಾಗಿ ನಾನು ಒಂದು ಜುಗಾಡ್ ಮಾಡ್ಕೊಂಡಿದ್ದೀನಿ. ಅದೇನಪ್ಪ ಅಂತಂದರೆ ಮಿಲ್ಕಿ ಮಿಸ್ಟ್ ಕ್ರೀಮೆಲ್ಲ ನಾವು ಯೂಸ್ ಮಾಡ್ತೀವಲ್ವ ಪಾಯಸಕ್ಕೆ ಅಥವಾ ಐಸ್ ಕ್ರೀಮ್ಸ್ಗೆಲ್ಲ ಮತ್ತು ಜ್ಯೂಸ್ಗೆಲ್ಲ ನಾವು ಯೂಸ್ ಮಾಡ್ಕೋತೀವಿ ಮಿಲ್ಕಿ ಮಿಸ್ಟ್ ಕ್ರೀಮ್ನ. ಸೊ ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಒಂದು ಜುಗಾಡ್ ಕೆಲಸ ಇಲ್ಲಿ ಆಯಿತಾ. ಸೊ ಇದನ್ನು ಟ್ರೈ ಮಾಡಿ ನೀವು, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಯಿತಾ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ನಾವು ಮತ್ತೆ ಪ್ಯಾನಿಗೆ ಫ್ರೈ ಮಾಡ್ಕೊಳ್ಳೋದಿಲ್ಲ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಅದಾದಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬ್ರೆಡನ್ನು. ನೀವು ಮಾಡಿಟ್ಕೊಂಡಿರೋಂಥ ಸ್ಟಫ್ನ ರೆಡಿ ಮಾಡ್ಕೊಂಡಿರೋದನ್ನು ಮತ್ತೆ ಅದನ್ನು ಬ್ರೆಡ್ ಮೇಲೆಲ್ಲ ಹಾಕಿ ಇದನ್ನು ನೀವು ಒಂದು 5-10 ನಿಮಿಷ ತವ ಮೇಲೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ 2 ಥರನೂ ನಿಮಗೆ ತೋರಿಸಿದ್ದೀನಿ. ಆ ಥರ 2ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಟ್ರೈ ಮಾಡಿ. ಸೊ ಸೈಡಲ್ಲಿ ನಾನು ಇಲ್ಲಿ ಟೀ ಕೂಡ ಇಟ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಅಲ್ವಾ, ಸೊ ಟೀ ಇರಲೇಬೇಕು ನಮ್ಮ ತಾತ ಅಜ್ಜಿಗೆ. ಸೊ ಹಾಗಾಗಿ ಸೊ ಈ ಥರನೂ ನೀವು ಟ್ರೈ ಮಾಡ್ಬೋದು. ಅಥವಾ ಇಲ್ಲ ನಮ್ಗೆ ಈ ಥರ ಬೇಡ, ಸರಿ ಹೋಗಲ್ಲ ಅನ್ನೋದಿದ್ದರೆ ಬರೀ ಬ್ರೆಡ್ಡನ್ನು ಮಾತ್ರ ನೀವು ಫ್ರೈ ಮಾಡಿಕೊಂಡು ಆಮೇಲೆ ನೀವು ಸ್ಟಫಿಂಗ್ನ ಹಾಕ್ಕೊಳ್ಬೋದು. ನಾನು 2 ಕೂಡ ಟ್ರೈ ಮಾಡಿದ್ದೀನಿ ಇಲ್ಲಿ. ನನಗೆ ಬೆಸ್ಟ್ ಅನಿಸಿದ್ದು ಈ ಥರ 2 ಕಡೆ ಫ್ರೈ ಮಾಡಿಕೊಂಡು ಆಮೇಲೆ ಸ್ಟಫಿಂಗ್ನ ಹಾಕ್ಕೊಳ್ಳೋದು ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ನೀವು ಅದನ್ನು ಟ್ರೈ ಮಾಡಿ ಅಂತ ನಾನು ರೆಫರ್ ಮಾಡ್ತೀನಿ. ಸೊ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಅದೆಲ್ಲ ಕ್ರೀಮ್ ಗೊತ್ತಾ, ಚೀಸೆಲ್ಲ ಅಂದರೆ ಚೀಸ್ ಹಾಕಿರಲಿಲ್ಲ, ಬಟ್ ಚೀಸ್ ಟೆಕ್ಸ್ಚರ್ ಬಂದಿತ್ತು ನನಗೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಮಿಲ್ಕಿ ಮಿಸ್ಟನ್ನ ಟ್ರೈ ಮಾಡಿ ಅದನ್ನು ಹಾಕಿ ನೋಡಿ ಅಂತ ಹೇಳ್ತಾ ಇದ್ದೀನಿ, ಸಜೆಸ್ಟ್ ಮಾಡ್ತಾ ಇದ್ದೀನಿ. ಚೀಸ್ ಇಲ್ದಿರೋ ಕಾರಣ ನಾನು ಅದನ್ನು ಜುಗಾಡ್ ಮಾಡಿದ್ದೆ.
ಸೊ ನೋಡ್ತಾ ಇರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಪರ್ಫೆಕ್ಟಾಗಿತ್ತು ನಮಗೆ. ಸೊ ಅದಾದಮೇಲೆ ಈಚೆ ಕೂತ್ಕೊಂಡು ಎಲ್ಲರ ಜೊತೆ ನಾವು ತಿನ್ಕೋತಾ ಇದ್ವಿ. ನಾನು ಇನ್ನೂ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಸೊ ಹಾಗಾಗಿ ಫಸ್ಟ್ ತೊಗೊಂಡೋಗಿ ಕೊಟ್ಟೆ, ಪಾಪು ಸುಮ್ಮನಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಕೊಟ್ಟರೆ ಅಲ್ಲಿ ತಿಂತಾನೂ ಇರಲಿಲ್ಲ, ಸುಮ್ಮನೆ ತೊಗೊಂಡು ಆಟ ಆಡ್ತಾ ಇದ್ದ. ಸೊ ಅದಾದಮೇಲೆ ನನ್ನ ಹಸ್ಬೆಂಡು ಕರಿಬೇವು ಕೂಡ ತೊಗೊಂಡು ಬಂದಿದ್ದರು, ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನು ಸೋಸಿ ಇಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ನಮ್ಮ ಪಾಪು ಕೆಳಗೆ ಕೂತ್ಕೊಂಡು ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ ಆಯಿತಾ. ಅವನು ಬಂದುಬಿಡ್ತಾನೆ, ನಾನು ಮಾಡ್ತೀನಿ ಅಂತ ಮಾಡ್ತಾನೆ ಅಂತ ಅಂದ್ಕೊಳ್ಳೋದು ಅಷ್ಟೇ. ಬಟ್ ಅವನು ಮಾಡೋದ್ರಲ್ಲಿ, ನನಗೆ ಹೆಲ್ಪ್ ಮಾಡೋದ್ರಲ್ಲಿ ಎಲ್ಲ ಕಡೆ ನನಗೆಲ್ಲ ಕೆಲಸ ಕೊಟ್ಟಿರ್ತಾನೆ ನನಗೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ಥರ ಮಾಡ್ತಿದ್ದಾನೆ ನನಗೆ ಅಂತ. ಅದನ್ನ ತೊಗೊಂಡೋಗಿ ಅಲ್ಲಿ ಹಾಕೋದು, ಇದನ್ನು ತೊಗೊಂಡೋಗಿ ಇಲ್ಲಿ ಹಾಕೋದು, ಬರೀ ಇದೇ ಕೆಲಸ ಮಾಡ್ತಿರ್ತಾನೆ ನನಗೆ. ಸೊ ಅದೊಂದು ಕೆಲಸ ಆಗ್ಬಿಡತ್ತೆ ನನಗೆ ಮತ್ತೆ ತಿರ್ಗಾ. ಅದು ಅವನಿದ್ದಾಗ ನಂಗೆ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅವ್ನು ಮಲ್ಕೊಂಡ್ಮೇಲೆ ನಾನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.